ಪ್ರಿಯ ವಿದ್ಯಾರ್ಥಿಗಳೇ, ಈಗ ನೀವು ಶಕ್ತಿಯ ವಿವಿಧ ರೂಪಗಳನ್ನ ನೋಡಿದಿರಲ್ವಾ? ಶಕ್ತಿಯ ವಿವಿಧ ರೂಪಗಳು ಯಾವುವು ಅಂತ ಹೇಳ್ತೀರಾ? ಯಾವ ರೀತಿಯಾಗಿರುವಂತಹ ಶಕ್ತಿಗಳು ಇವೆ ಅನ್ನುವಂಥದ್ದನ್ನ ಹೇಳ್ತೀರಾ ಯಾರಾದ್ರೂ? ಶಕ್ತಿಯ ಬೇರೆ ಬೇರೆ ರೂಪಗಳು ಯಾವುವು? ಈಗ ಉದಾಹರಣೆಗೆ ಚಲನ ಶಕ್ತಿ, ಪ್ರಚಂಡ ಶಕ್ತಿ, ವಿದ್ಯುತ್ ಶಕ್ತಿ ಅಲ್ವಾ? ಆಮೇಲೆ ಸೌರಶಕ್ತಿ, ಭೂಗರ್ಭ ಉಷ್ಣ ಶಕ್ತಿ ಅಲ್ವಾ? ಹಾಗೆ ಈಗ ಗಾಳಿ ಶಕ್ತಿ ಅಲ್ವಾ? ಈ ರೀತಿ. ಆಮೇಲೆ ನಮ್ಮಲ್ಲಿ ಸ್ನಾಯು ಶಕ್ತಿ ಇದೆ ಅಲ್ವಾ? ಸೊ ಹಾಗೆ ಈ ರೀತಿ ನಾವು ಅನೇಕ ಶಕ್ತಿಯ ರೂಪಗಳನ್ನ ನಮ್ಮ ಸುತ್ತಮುತ್ತಲು ನಾವು ಕಾಣ್ತೀವಲ್ವಾ? ಸೊ ಹಾಗೆ ಶಬ್ದನ ಸಹ ಶಕ್ತಿಯ ಒಂದು ರೂಪ ಅಂತ ನಾವು ಹೇಳ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಈಗ ಶಬ್ದವನ್ನ ನಾವು ಎಲ್ಲಿ ಕೇಳಿಸ್ಕೊಳ್ತೀವಿ? ನಮ್ಮ ಕಿವಿಯ ಮೂಲಕ ನಾವು ಶಬ್ದವನ್ನ ಕೇಳಿಸ್ಕೊಳ್ತೀವಲ್ವಾ? ಸೊ ಹಾಗೆ ನಾವು ಶಬ್ದವನ್ನ ಶಕ್ತಿಯ ಒಂದು ರೂಪ ಅಂತ ನಾವು ತಿಳ್ಕೊಂಡ್ವಲ್ವಾ? ಸೊ ಹಾಗೆ ಈ ಶಕ್ತಿಯ ಒಂದು ರೂಪವನ್ನ, ಹಾಗೆ ಆ ಶಬ್ದ ಅಂದ್ರೆ ಏನು? ಶಬ್ದ ನಮ್ಮ ನಿತ್ಯ ಜೀವನದಲ್ಲಿ ಯಾವ ರೀತಿ ಅಂದ್ರೆ ಆ ಶಬ್ದ ನಮ್ಮ ನಿತ್ಯ ಜೀವನಕ್ಕೆ ಎಷ್ಟು ಅವಶ್ಯಕತೆ ಇದೆ ಅನ್ನೋಂಥದ್ದು. ಹಾಗೆ ಪ್ರತಿಯೊಂದು ಈಗ ಪ್ರಾಣಿಗಳಾಗಿರ್ಬೋದು, ಸೊ ಯಾವ ರೀತಿ ಶಬ್ದವನ್ನ ಆಲಿಸ್ತವೆ ಅನ್ನೋಂಥದ್ದನ್ನ ನಾವು ಈ ಪಾಠದಲ್ಲಿ ನಾವು ತಿಳ್ಕೊಂಡಿದ್ವಿ. ಅರ್ಥ ಆಗ್ತಾ ಇದೆಯಾ? ಸೊ ಈ ದಿನ ನಾವು ಶಬ್ದ ಪಾಠದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಈಗ ನಾವು ಕಿವಿಯಿಂದ ಕೇಳಿಸ್ಕೊಂಡು, ಈಗ ನಾನು ಪಾಠ ಮಾಡ್ತಾ ಇದ್ದೀನಿ, ನೀವೆಲ್ಲ ಕೇಳಿಸ್ಕೊಳ್ತಾ ಇದ್ದೀರಲ್ವಾ? ಸಂವೇದನೆ ನಿಮಗೆ ಅಂದ್ರೆ ಕಿವಿಯನ್ನ ನಾನು ಮಾತಾಡೋದು ನಿಮ್ಮ ಕಿವಿಯನ್ನ ತಲುಪ್ತಾ ಇದೆ. ಸೊ ಆದ್ರಿಂದ ನೀವು ಅದಕ್ಕೆ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇದ್ದೀರಿ ಅಲ್ವಾ? ಸೊ ಹಾಗೆ ನಮಗೆ ಕಿವಿ ಕೇಳಿಸ್ಲಿಲ್ಲ ಅಂದ್ರೆ ಏನು ಈ ಪ್ರಪಂಚದಲ್ಲಿ ಯಾವುದೇ ರೀತಿಯಾಗಿರುವಂತಹ ಶಬ್ದ ಆಲಿಸ್ಲಿಕ್ಕೆ ನಮ್ಗೆ ಸಾಧ್ಯ ಆಗಲ್ಲ. ಅರ್ಥ ಆಗ್ತೈತೆ? ಸೊ ಹಾಗೆ ಶಬ್ದ ವಸ್ತುಗಳ ಕಂಪನದಿಂದ ಉಂಟಾಗುತ್ತೆ. ಅರ್ಥ ಆಗ್ತೈತಾ? ಸೊ ಹಾಗೆ ನಾನು ಎರಡು ಕೈಯಿಂದ ಕ್ಲಾಸ್ ಮಾಡ್ತೀನಿ. ಈಗ ಒಂದು ಕೈಯಿಂದ ಮಾಡಕ್ ಹೋದ್ರೆ ಶಬ್ದ ಉಂಟಾಗುತ್ತಾ? ಸೊ ಈ ರೀತಿ ಎರಡು ಕೈಯನ್ನ ಜೋಡಿಸಿದಾಗ ಅಥವಾ ಈ ಕ್ಲಾಸ್ ಮಾಡಿದಾಗ ಶಬ್ದ ಉಂಟಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಕಾಯಗಳ ಕಂಪನದಿಂದ ಶಬ್ದ ಉಂಟಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ನೀವು ಒಂದು ರಬ್ಬರ್ ಬ್ಯಾಂಡ್ ಅನ್ನ ಇಟ್ಕೊಂಡ್ಬಿಟ್ಟು ಈ ರೀತಿ ರಬ್ಬರ್ ಬ್ಯಾಂಡ್ ಅನ್ನ ಎಳೆದಾಗ ನಾವು ಅದರೊಳಗೆ ಕಂಪನವನ್ನ ನಾವು ಕಾಣ್ಬೋದು ಅಲ್ವಾ? ರಬ್ಬರ್ ಬ್ಯಾಂಡ್ ಇದೆಯಾ? ಇಲ್ಲ. ಸೊ ಹಾಗೆ ಈಗ ಈಗ ಮನೆಯಲ್ಲಿ ನೀವು ರಬ್ಬರ್ ಬ್ಯಾಂಡ್ ಅನ್ನ ನೀವು ಬಿಗಿಯಾಗಿ ಎಳೆದಿಟ್ಟಾಗ ಸೊ ಅದ್ರ ಮೂಲಕ ಶಬ್ದವನ್ನ ನಾವು ಆಲಿಸ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಶಬ್ದವು ನಮ್ಮ ನಿತ್ಯ ಜೀವನದಲ್ಲಿ ಅಂದ್ರೆ ಈಗ ನೋಡ್ರಿ, ನಾವು ಸುತ್ತಮುತ್ತ ಅನೇಕ ಶಬ್ದಗಳನ್ನ ನಾವು ಆಲಿಸ್ತೀವಲ್ವಾ? ಈಗ ಉದಾಹರಣೆಗೆ ಈ ವೆಹಿಕಲ್ ಶಬ್ದ, ಸೊ ಬಸ್ಸು ಓಡಾಡೋದು ಅಥವಾ ಈ ಆಟೋಗಳು ಹೋಗುವಂತಹ ಶಬ್ದ ಆಗಿರ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಪಕ್ಷಿಗಳು ಈಗ ಕೋಗಿಲೆ ಕೂಗುತ್ತಲ್ವಾ? ಸೊ ಅದರ ಶಬ್ದವನ್ನು ಸಹ ನಾವು ಕೇಳ್ತೀವಿ. ಸೊ ಹಾಗೆ ನಿಮ್ಮ ಮನೆಗಳಲ್ಲೆಲ್ಲ ಏನಂದ್ರೆ ಈಗ ಉದಾಹರಣೆಗೆ ಕೊಳಲಿರ್ಬೋದು ನಿಮ್ಮ ಹತ್ರ ಅಲ್ವಾ? ಹಾಗೆ ಡ್ರಮ್ ನಿಮ್ಮ ಶಾಲೆಯಲ್ಲೆಲ್ಲ ಈಗ ಮಾರ್ಚ್ ಪಾಸ್ಟ್ಗೆಲ್ಲ ನಾವು ಬ್ಯಾಂಡ್ ಸೆಟ್ ಎಲ್ಲ ಯೂಸ್ ಮಾಡ್ತೀವಲ್ವಾ? ಸೊ ಅದಕ್ಕೆ ನಾವು ಒಂದ್ಸಲ ಬರೆದಿದ್ರೆ ಅದರಲ್ಲಿ
ಕಂಪನಗಳನ್ನ ನೀವು ಕಾಣ್ಬೋದು. ಅರ್ಥ ಆಗ್ತಾ? ಸೊ ಅದು ಚರ್ಮದಿಂದ ಮಾಡಲ್ಪಟ್ಟಿರುತ್ತೆ. ಸೊ ಹಾಗೆ ನಾವು ಒಂದ್ಸಲ ಬಡಿದ್ರೆ ಸಾಕು ಎಷ್ಟೊಂದು ಕಂಪನಗಳು ಉಂಟಾಗ್ಬಿಟ್ಟು ಅದರಿಂದ ನಾವು ಶಬ್ದವನ್ನ ನಾವು ಕೇಳಬಹುದು. ಅರ್ಥ ಆಗ್ತಾ? ಸೊ ಹಾಗೆ ಪ್ರತಿನಿತ್ಯ ನಾವು ಅಮ್ಮ ಮಿಕ್ಸಿಗೆಲ್ಲ ಹಾಕ್ತಾರಲ್ವಾ, ಸೊ ಅದರ ಶಬ್ದವನ್ನು ನಾವು ಕೇಳ್ತೀವಿ. ಈಗ ಅಣ್ಣ ಹಾಡು ಹಾಕೊಂಡಿರ್ತಾನೆ ಅಲ್ವಾ, ಅಪ್ಪಾಜಿ ಟಿವಿಯನ್ನ ಹಾಕಿರ್ತಾರೆ. ಸೊ ಹೀಗೆ ನಾವು ಅನೇಕ ಶಬ್ದಗಳನ್ನ ನಾವು ದಿನ ಕೇಳಿಸ್ಕೊಳ್ತಾ ಇರ್ತೀವಿ ಅಲ್ವಾ. ಸೊ ಹಾಗೆ ಹಿಟ್ಟಿನ ಗಿರಣಿ ಇರ್ಬೋದು ಅಲ್ವಾ. ಈ ರೀತಿ ಈಗ ನೋಡ್ರಿ, ಈಗ ಶಬ್ದದಲ್ಲಿ ಮತ್ತೆ ಶ್ರಾವ್ಯ ಮತ್ತು ಅಶ್ರಾವ್ಯ ಶಬ್ದಗಳು ಅಂತ ಹೇಳಿ ಅಲ್ವಾ. ಸೊ ಶ್ರಾವ್ಯ ಶಬ್ದ ಅಂದ್ರೆ ಈಗ ಉದಾಹರಣೆಗೆ ಈಗ ನಮ್ಮ ಕಿವಿಗೆ ಕೇಳಿಸುವಂತಹ ಶಬ್ದವನ್ನ ನಾವು ಶ್ರಾವ್ಯ ಶಬ್ದ ಅಂತ ಕರಿತೀವಿ. ಅದೇ ರೀತಿ ಈಗ 20 ಹರ್ಟ್ಸ್ಗಿಂತ ಕಡಿಮೆ ಇರುವಂತಹ ಶಬ್ದವನ್ನ ನಾವು ಅಶ್ರಾವ್ಯ ಶಬ್ದ ಅಂತ ಕರಿತೀವಿ. ಸೊ ಯಾಕೆ ಅಶ್ರಾವ್ಯ ಶಬ್ದ ಅಂದ್ರೆ, ಸೊ ಅದಕ್ಕಿಂತ ಮುಂಚೆ ನಾವು ಈಗ ಶಬ್ದದ ಬಗ್ಗೆ ಮತ್ತಷ್ಟು ತಿಳ್ಕೋಬೇಕಾಗಿದೆ. ಸೊ ಹಾಗೆ ಈಗ ನಾವು ಪ್ರತಿನಿತ್ಯ ಈಗ ಸಂಗೀತ ಕೇಳ್ತೀವಿ ಮತ್ತು ಗದ್ದಲ. ಸೊ ಸಂಗೀತ ಮತ್ತು ಗದ್ದಲಕ್ಕೆ ಇರುವಂತಹ ವ್ಯತ್ಯಾಸ ಏನಪ್ಪ ಅಂದ್ರೆ, ಈಗ ಉದಾಹರಣೆಗೆ ಯಾರು ಕೊಡಲು ನುಡಿಸ್ತಾ ಇರ್ತಾರೆ, ಕೊಡಲಲ್ಲಿ ಹಾಡನ್ನ ನುಡಿಸ್ತಾರೆ. ಸೊ ಅವಾಗ ನಮಗೆ ತುಂಬಾ ಇಷ್ಟ ಆಗುತ್ತೆ ಅಲ್ವಾ. ಇನ್ಯಾರೋ ಇಲ್ಲಿ ಕುತ್ಕೊಂಡು ಬಡ್ಡು ಸೌಂಡ್ ಮಾಡ್ತಾ ಇರ್ತಾರೆ. ಸೊ ಒಂದು ಕಬ್ಬಿಣವನ್ನ ತೆಗೆದುಕೊಂಡ್ಬಿಟ್ಟು ಚೆನ್ನಾಗಿ ಬಾರಿಸ್ತಾ ಇದ್ರೆ, ಅಥವಾ ಒಂದು ಪೆಟ್ಟಿಗೆಯನ್ನ ಉಲ್ಟಾ ಮಾಡಿಬಿಟ್ಟು ಹೊಡಿತಾ ಇದ್ರೆ, ಅವಾಗ ಕೆಲವರು ಈ ಕಬ್ಬಿಣವನ್ನ ಕೆರೀತಾರೆ. ಸೊ ಕೆರೆದಾಗ ಏನಾಗುತ್ತೆ, ನಮ್ಮ ಕಿವಿಗೆ ಅದು ಅಹಿತಕರ ಆಗುತ್ತೆ. ಈಗ ಕೊಳಲು ವೀಣೆ ನುಡಿಸ್ತಾರೆ ಅಂದ್ರೆ, ಅಥವಾ ಯಾರೋ ಒಬ್ಬರು ಸಂಗೀತವನ್ನ ಬಹಳ ಚೆನ್ನಾಗಿ ಹೇಳ್ತಾ ಇರ್ತಾರೆ ಅಲ್ವಾ, ಅಂತಹ ಶಬ್ದ ನಮಗೆ ಬಹಳ ಇಷ್ಟ ಆಗುತ್ತೆ. ಅರ್ಥ ಆಗ್ತಾ? ಸೊ ಅವು ನಮಗೆ ಹಿತವಾಗಿರುವಂತಹ ಶಬ್ದ ಅಂದರೆ. ಸೊ ಇನ್ನೊಂದು ಅಹಿತಕರ ಶಬ್ದ ಅಂತ ಕರಿತೀವಿ. ಅಂದ್ರೆ ಈಗ ನಮಗೆ ಕೇಳಿಸ್ಕೊಳ್ಳುವಂತಹ ಶಬ್ದ, ಅದನ್ನ ನಾವು ಇಷ್ಟಪಟ್ಟು ಕೇಳಿಸ್ಕೊಳ್ತೀವಿ. ಸೊ ಇದನ್ನ ಹಿತಕರ ಶಬ್ದ ಅಂತ ಕರಿತೀವಿ. ಸೊ ಕೆಲವು ಶಬ್ದವನ್ನ ನಮಗೆ ಕೇಳಿಸ್ಕೊಳ್ಳಿಕ್ಕೂ ಇಷ್ಟ ಆಗಲ್ಲ, ಅಂತಹ ಶಬ್ದವನ್ನ ನಾವು ಅಹಿತಕರ ಶಬ್ದ ಅಂತ ಕರಿತೀವಿ, ಅಥವಾ ಗದ್ದಲ ಅಂತ ಕರಿತೀವಿ. ಸೊ ಇದನ್ನ ನಾವು ಸಂಗೀತ ಅಂತ ಕರಿತೀವಿ. ಸೊ ಅದೇ ರೀತಿ ನಾವು ಕೆಲವೊಂದು ಶಬ್ದಗಳನ್ನ ನಾವು ಇಷ್ಟಪಡ್ತೀವಿ, ಇನ್ನು ಕೆಲವು ಶಬ್ದಗಳನ್ನ ನಾವು ಇಷ್ಟಪಡಲ್ಲ. ಸೊ ಅದು ನಮ್ಮ ಕಿವಿಗೆ ಹಾನಿಯನ್ನ ಉಂಟು ಮಾಡುತ್ತೆ. ಅರ್ಥ ಆಗ್ತಾ? ಸೊ ಹಾಗೆ ನಾವು ಇಲ್ಲಿ ಮೊದಲನೇದಾಗಿ ನಾವು ಕೆಲವೊಂದು ಶಬ್ದ ತರಂಗದ ಬಗ್ಗೆ ನಾವು ತಿಳ್ಕೋಬೇಕು. ಸೊ ಹಾಗೆ ಈಗ ನಮಗೆ ಶಬ್ದ ಹೇಗೆ ಪ್ರಸರಣ ಆಗುತ್ತೆ ಅಂದ್ರೆ, ಈಗ ಉದಾಹರಣೆಗೆ ಶಬ್ದ ಪ್ರಸರಣಕ್ಕೆ ಮಾಧ್ಯಮದ ಅವಶ್ಯಕತೆ ಇರುತ್ತೆ. ಅರ್ಥ ಆಗ್ತಾ? ಸೊ ಶಬ್ದ ಪ್ರಸಾರ ಆಗಲಿಕ್ಕೆ ಮಾಧ್ಯಮ ಬೇಕು. ಸೊ ಆ ಮಾಧ್ಯಮ ಯಾವ್ದಪ್ಪ ಅಂದ್ರೆ ಗಾಳಿ. ಅರ್ಥ ಆಗ್ತಾ? ಈಗ ನಿರ್ವಾತ ಪ್ರದೇಶದಲ್ಲಿ ಎಲ್ಲಿ ಗಾಳಿ ಇರಲ್ವೋ ಅಲ್ಲಿ ನಮಗೆ ಶಬ್ದವನ್ನ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಅರ್ಥ ಆಗ್ತಾ? ಸೊ ಆದ್ರಿಂದ ಅಂತಹ ಶಬ್ದವನ್ನ ಅಂದ್ರೆ ಈಗ ನಿರ್ವಾತ ಪ್ರದೇಶದಲ್ಲಿ ಅಂದ್ರೆ, ಈಗ ಬಾಹ್ಯಾಕಾಶದಲ್ಲೆಲ್ಲ ಅಲ್ಲಿ ಈ ಕಮ್ಯುನಿಕೇಶನ್ ಮಾಡಕ್ಕಾಗಲ್ಲ. ಸೊ ಯಾಕೆಂದ್ರೆ ಅಲ್ಲಿ ನಿರ್ವಾತ ಪ್ರದೇಶ, ಸೊ ಅಲ್ಲಿ ಗಾಳಿ ಎಲ್ಲ ಇರಲ್ಲ. ಶಬ್ದ ಪ್ರಸರಣ ಆಗಲಿಕ್ಕೆ ಮಾಧ್ಯಮ ಬೇಕು ಅಂತ ಹೇಳಿದ್ವಲ್ವಾ. ಸೊ ಯಾವ ಮಾಧ್ಯಮ ಅಂದ್ರೆ ಅದು ಗಾಳಿ ಆಗಿರುತ್ತೆ. ಅರ್ಥ ಆಗ್ತಾ? ಸೊ ಗಾಳಿ ಇರಲೇಬೇಕು. ಸೊ ಈ ತರಂಗದ ರೂಪದಲ್ಲಿ ಶಬ್ದ ನಮಗೆ ತಲುಪುತ್ತೆ. ಸೊ ಅದು ಮಾಧ್ಯಮ ಯಾವುದು
ಶಬ್ದ ಕಾಯಗಳ ಕಂಪನದಿಂದ ಉಂಟಾಗುತ್ತೆ. ಸೊ ಇವು ಶ್ರುತಿ ಕವೆ ಅಂತ ಕರೀತೀವಿ. ಸೊ ಇವು ಬೇರೆ ಬೇರೆ ಆವೃತ್ತಿಯಲ್ಲಿ ಇರುತ್ತೆ. ಸೊ ಹಾಗೆ ಈಗ ನಾವು ಒಂದು ಎರಡು ಶಬ್ದದ ಬಗ್ಗೆ ನಾವು ತಿಳ್ಕೊಂಡ್ವಿ. ಪಾರ ಅಂದ್ರೆ ಏನು ಮತ್ತು ಆವೃತ್ತಿ ಅಂದ್ರೆ ಏನು ಅನ್ನೋದನ್ನ, ಹಾಗೆ ಆಂದೋಲನ ಅನ್ನುವಂತಹ ಪದದ ಅರ್ಥ ನಾವು ತಿಳ್ಕೋಬೇಕಾಗಿದೆ. ಸೊ ಒಂದು ವಸ್ತುವು ಹಿಂದಕ್ಕೂ ಮುಂದಕ್ಕೂ ಚಲಿಸಿದ್ರೆ ಅದನ್ನ ನಾವು ಕಂಪನ ಅಂತ ಕರೀತೀವಿ. ಅರ್ಥ ಆಗ್ತಾ ಇದೆಯಾ? ಈಗ ಕಂಪನ ಅಂದ್ರೆ ಏನು? ಆ ವಸ್ತು ಹಿಂದಕ್ಕೂ ಮತ್ತು ಮುಂದಕ್ಕೂ ಚಲಿಸಬೇಕು. ಸೊ ಅದನ್ನ ನಾವು ಕಂಪನ ಅಂತ ಕರಿತೀವಿ. ಸೊ ಹಾಗೆ ಅದನ್ನ ಆ ಕಂಪನವನ್ನ ನಾವು ಆಂದೋಲನ ಚಲನೆ ಅಂತ ಸಹ ನಾವು ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ನಾವು ಈ ಪಾರ ಮತ್ತು ಆಂದೋಲನದ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ. ಸೊ ಈಗ ಒಂದು ಮಾಧ್ಯಮದಲ್ಲಿ ನಿಶ್ಚಲ ಸ್ಥಾನದಿಂದ ಎರಡೂ ಕಡೆ ಉಂಟಾಗುವಂತಹ ಗರಿಷ್ಠ ಪ್ರಮಾಣದ ಶೋಭೆಯನ್ನ ನಾವು ಪಾರ ಅಂತ ಕರಿತೀವಿ. ಸೊ ಹಾಗೆ ಈಗ ಈ ಆವೃತ್ತಿ ಅಂದ್ರೆ ಏನಪ್ಪಾ ಅಂದ್ರೆ, ಈಗ ಒಂದು ಸೆಕೆಂಡ್ಗೆ ಅಥವಾ ಏಕಮಾನ ಕಾಲದಲ್ಲಿ ಉಂಟಾಗುವಂತಹ ಆಂದೋಲನಗಳ ಸಂಖ್ಯೆಗೆ ನಾವು ಏನಂತ ಕರಿತೀವಿ? ಆವೃತ್ತಿ ಅಂತ ಕರಿತೀವಿ. ಅಂದ್ರೆ ಈಗ ನಾವು ಒಂದು ಈಗ ಉದಾಹರಣೆಗೆ ಶಬ್ದ ತರಂಗಗಳು ಒಂದು ಸೆಕೆಂಡ್ಗೆ ಎಷ್ಟು ಉಂಟಾದವು, ಸೊ ಅದನ್ನ ಅಷ್ಟು ಆವೃತ್ತಿ ಅಂತ ಕರಿತೀವಿ. ಸೊ ಹಾಗೆ ಆವೃತ್ತಿಯ ಅಂತಾರಾಷ್ಟ್ರೀಯ ಏಕಮಾನವನ್ನ ಹರ್ಟ್ಸ್ ನಲ್ಲಿ ಅಳಿತೀವಿ. ಸೊ ಇದು ವಿಜ್ಞಾನಿಯ ಹೆಸರಿಂದ ಅವರ ಗೌರವಾರ್ಥಕವಾಗಿ ಹರ್ಟ್ಸ್ ಅಂತ ಕರೀತಾರೆ. ಸೊ ಹರ್ಟ್ಸ್. ಸೊ ಆವೃತ್ತಿಯ ಅಂತಾರಾಷ್ಟ್ರೀಯ ಏಕಮಾನವನ್ನ ನಾವು ಹರ್ಟ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಈ ಶ್ರುತಿ ಕವೆಗಳಿಗೆ ಬೇರೆ ಬೇರೆ ಆವೃತ್ತಿಯನ್ನ ಹೊಂದಿರುವಂತಹ ಶ್ರುತಿ ಕವೆ. ಸೊ ಇಲ್ಲಿ ಬರ್ದಿರ್ತಾರೆ, ಸೊ ಎಷ್ಟೆಷ್ಟು ಆವೃತ್ತಿ ಇದೆ ಅಂದ್ಬಿಟ್ಟು. ಸೊ 288 ಆ ಥರ, ಇಲ್ಲಿ 300 ಇದೆ ಆಯ್ತಾ. ಸೊ ನೀವು ಅಬ್ಸರ್ವ್ ಮಾಡ್ಕಂತೆ ಆಯ್ತಾ. ಸೊ ಇದು ಇಲ್ಲಿ ಬೇರೆ ಬೇರೆ ಈ ವೈಬ್ರೇಷನ್ ಅನ್ನು ಕೊಡುತ್ತೆ. ಅಂದ್ರೆ ಇಲ್ಲಿ ಈ ಶ್ರುತಿ ಕವೆನ ನಾವು ಬಡ್ದು ಶಬ್ದ ಕೇಳಿಸ್ಕೊಂಡ್ರೆ ಸೊ ಪ್ರತಿಯೊಬ್ಬರಿಗೂ ಅಂದ್ರೆ ಇಲ್ಲಿ ಬೇರೆ ಬೇರೆ ಆವೃತ್ತಿ ಇರುತ್ತೆ. ಅಂದ್ರೆ ಕೆಲವು ಈಗ 320 300 ಆ ಥರ ಇರುತ್ತಲ್ವಾ. ಸೊ ಈ ರೀತಿ ಇಲ್ಲಿ ಆವೃತ್ತಿಯ ಸಂಖ್ಯೆಯನ್ನ ಬರ್ದಿರ್ತಾರೆ ಆಯ್ತಾ. ಹಾಗೆ ಅಬ್ಸರ್ವ್ ಮಾಡಿ, ಇಲ್ಲಿ ಸಂಖ್ಯೆಯನ್ನ ಬರ್ದಿರ್ತಾರೆ. ಅಂದ್ರೆ ಒಂದು ಸೆಕೆಂಡ್ಗೆ ಅಷ್ಟು ಬಾರಿ ಅವು ಕಂಪಿಸುತ್ತೆ ಅಂತ ಅರ್ಥ. ಅರ್ಥ ಆಗ್ತಾ ಇದೆಯಾ? ಸೊ ಒಂದು ಸೆಕೆಂಡ್ಗೆ ಎಷ್ಟು ಬಾರಿ ಕಂಪಿಸುತ್ತೋ ಅಷ್ಟನ್ನ ಇಲ್ಲಿ ಬರ್ದಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಇಲ್ಲಿ ಬೇರೆ ಬೇರೆ ಶ್ರುತಿ ಕವೆಗಳು ಇರ್ತವೆ. ಈ ಕಡೆ ಅಬ್ಸರ್ವ್ ಮಾಡ್ರಿ. ಸೊ ಈ ರೀತಿ ಈ ಶ್ರುತಿ ಕವೆಯನ್ನ ನಾವು ಅಬ್ಸರ್ವ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಸೊ ಎಷ್ಟು ಆವೃತ್ತಿ ಇದೆ ಅನ್ನೋಂಥದ್ದು. ಸೊ ಆ ಕಡೆ ಕಳಿಸ್ಕೊಂಡು ಆಯ್ತಾ. ಈಗ ನಾವು ಈ ಶ್ರುತಿ ಕವೆಯನ್ನ ಬಳಸಿದ್ದು ಕಿವಿಯನ್ನು ಕೇಳಿದಾಗ ನಾವು ಆಂದೋಲನ ಎಷ್ಟು ಸೆಕೆಂಡ್ಗೆ ಕಂಪಿಸುತ್ತೆ ಅನ್ನೋಂಥದ್ದು. ಸೊ ಹಾಗೆ ಎಷ್ಟು ಸೆಕೆಂಡ್ವರೆಗೂ ಇರುತ್ತೆ ಅನ್ನೋಂಥದ್ದನ್ನ ನಾವು ಅಬ್ಸರ್ವ್ ಮಾಡಬಹುದು. ಅರ್ಥ ಆಗ್ತಾ ಇದೆಯಾ? ಸೊ ಪ್ರತಿಯೊಂದನ್ನು ಬೇರೆ ಬೇರೆ ಆವೃತ್ತಿಯನ್ನ ಹೊಂದಿರ್ತವೆ. ಅರ್ಥ ಆಗ್ತಾ ಇದೆಯಾ? ಆಯ್ತಾ?
ಸೊ ಈ ರೀತಿ ನಾವು ಪ್ರತಿಯೊಂದು ಕೊಡೋಣ. ಅಬ್ಸರ್ವ್ ಮಾಡಿದ್ರ ಅದರೊಳಗೆ ಇಲ್ಲಿ ಕೆಳಗಡೆ ಎಷ್ಟು ಆವೃತ್ತಿ ಇದೆ ಅನ್ನೋದನ್ನ ನಾವು ಅದನ್ನ ವರ್ಡ್ಸ್ಗಳಲ್ಲಿ ಅಳಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಆವೃತ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಹರ್ಟ್ಜ್. ನಾವು ಹರ್ಟ್ಜ್ ಅಲ್ಲಿ ಆವೃತ್ತಿಯನ್ನ ಅಳಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಇಲ್ಲಿ ನಾವು ಈಗ ಇಲ್ಲಿ ನೀರಿನಲ್ಲಿ ಈ ಶುದ್ಧ ಹವೆಯನ್ನ ನೀರಿನಲ್ಲಿ ಇಟ್ಟಾಗ ನಾವು ನೀರಿನ ತರಂಗಗಳು ಈ ರೀತಿ ಕಾಣಿಸುತ್ತಲ್ವಾ? ನೀರಿನ ತರಂಗಗಳು ಸೊ ಹಾಗೆ ಇದು ಶಬ್ದವು ನಮಗೆ ತರಂಗ ರೂಪದಲ್ಲಿ ನಮಗೆ ತಲುಪುತ್ತೆ. ಸೊ ಆದ್ದರಿಂದ ಇದನ್ನ ನಾವು ಶಬ್ದ ತರಂಗಗಳು ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ನೀರಿನ ತರಂಗಗಳು ಯಾವ ರೀತಿ ಇರುತ್ತೋ ಶಬ್ದ ತರಂಗಗಳು ಆ ರೀತಿನೇ ಇರುತ್ತೆ. ಸೊ ಹಾಗೆ ನೀವು ಈಗಾಗಲೇ ಈ ಆವೃತ್ತಿ ಅಂದ್ರೆ ಏನು ಅನ್ನೋದನ್ನ ನೀವು ತಿಳ್ಕೊಂಡಲ್ವಾ? ಸೊ ಹಾಗೆ ನಮ್ಮಲ್ಲಿ ಈಗ ಮಾನವರಲ್ಲಿ ಶಬ್ದ ಹೇಗೆ ಉತ್ಪತ್ತಿ ಆಗುತ್ತೆ ಅಂದ್ರೆ, ಸೊ ನಮ್ಮಲ್ಲಿ ಧ್ವನಿ ಪೆಟ್ಟಿಗೆ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ನೀವು ಮುಟ್ಕೊಂಡ್ರೆ ಇಲ್ಲಿ ಕಂಪಿಸೋದನ್ನ ನಾವು ಕಾಣ್ಬೋದು. ಸೊ ಮಾತಾಡುವಾಗ ಕಂಪಿಸುತ್ತೆ. ಸೊ ಇಲ್ಲಿ ಈ ಅನ್ನ ನಾಳ ಇರುತ್ತಲ್ವಾ? ಸೊ ಇಲ್ಲಿ ಮೇಲ್ಗಡೆ ಲ್ಯಾರಿಂಕ್ಸ್ ಅನ್ನುವಂತಹ ಧ್ವನಿ ಪೆಟ್ಟಿಗೆ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಮೇಲ ಭಾಗದಲ್ಲಿ ಧ್ವನಿ ಪೆಟ್ಟಿಗೆ ಇರುತ್ತೆ. ಇದು 2 ತಂತುಗಳನ್ನ ಒಳಗೊಂಡಿರುತ್ತೆ. ಅವುಗಳನ್ನ ಧ್ವನಿ ತಂತುಗಳು ಅಂತ ಕರೀತಾರೆ. ಸೊ ಈ ಕಡೆ ನೋಡ್ಬೇಕು. ಸೊ ಇಂತಹ 2 ತಂತುಗಳಿರ್ತವೆ. ಸೊ ಇದನ್ನ ಧ್ವನಿ ತಂತುಗಳು ಅಂತ ಕರೀತಾರೆ. ಸೊ ಹಾಗೆ ಧ್ವನಿ ತಂತುವಿನಲ್ಲೂ ಅಷ್ಟೇ ಒಂದು ನಾಳ ಇರುತ್ತೆ. ಸೊ ಇಲ್ಲಿ ಗಾಳಿ ಪ್ರವೇಶ ಆಗುತ್ತೆ. ಸೊ ಅನ್ನನಾಳಕ್ಕೂ ಮತ್ತೆ ಈ ಗಾಳಿ ಹೋಗುವಂತಹ ನಾಳಕ್ಕೂ ಎರಡಕ್ಕೂ ಏನು ಅಂದ್ರೆ ಎಪಿಗ್ಲಾಟಿಸ್ ಅಂತ ಕರೀತಾರೆ. ಸೊ ಅದು ನಾವು ಊಟ ಮಾಡುವಾಗ ಅನ್ನನಾಳಕ್ಕೆ ಓಪನ್ ಆಗುತ್ತೆ, ಅಥವಾ ನಾವು ಉಸಿರಾಡುವಾಗ ಅದು ಗಾಳಿ ಗೂಡನ್ನ ಪ್ರವೇಶಿಸುತ್ತೆ. ಸೊ ಈ ರೀತಿ ನಾವು ಈಗ ಶಬ್ದ ಅಂದ್ರೆ ಇಲ್ಲಿ ಧ್ವನಿ ಪೆಟ್ಟಿಗೆ ಮೂಲಕ ನಮ್ಮ ವಾಯ್ಸ್ ಏನಾಗುತ್ತೆ ಹೊರಗೆ ಬರುತ್ತೆ. ಸೊ ಹಾಗೆ ಇಲ್ಲಿ ಧ್ವನಿ ಪೆಟ್ಟಿಗೆ ಈಗ ಮಾನವರಲ್ಲಿ ಗಂಡು ಮಕ್ಕಳಲ್ಲಿ 20 ಮಿಲಿಮೀಟರ್ ಅಷ್ಟು ಉದ್ದ ಇರುತ್ತೆ. 20 ಮಿಲಿಮೀಟರ್ ಅಂದ್ರೆ ಗಂಡಸರಲ್ಲಿ 20 ಮಿಲಿಮೀಟರ್, ಅಂದ್ರೆ ಪುರುಷರಲ್ಲಿ 20 ಮಿಲಿಮೀಟರ್ ಅಷ್ಟು ಉದ್ದ ಇರುತ್ತೆ. ಯಾವುದು? ಲ್ಯಾರಿಂಕ್ಸ್ ಅನ್ನುವಂತಹ ಧ್ವನಿ ಪೆಟ್ಟಿಗೆ ಪುರುಷರಲ್ಲಿ. ಸ್ತ್ರೀಯರಲ್ಲಿ 15 ಮಿಲಿಮೀಟರ್ ಅಷ್ಟು ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಮಕ್ಕಳಲ್ಲಿ ಬಹಳಷ್ಟು ಚಿಕ್ಕ ಧ್ವನಿ ಪೆಟ್ಟಿಗೆ ಇರುತ್ತೆ. ಸೊ ಆದ್ರಿಂದ ಮಕ್ಕಳ ವಯಸ್ಸಲ್ಲೇ ಹೆಂಗಿರುತ್ತೆ? ಮುದ್ದಾಗಿರುತ್ತಲ್ವಾ? ಅಂದ್ರೆ ಅವರ ಈಗ 20 mm ಅದರ ಸೈಜ್ ಆ ರೀತಿ ಇರುತ್ತೆ. ಸೊ ಹಾಗೆ ಈ ಧ್ವನಿ ಪೆಟ್ಟಿಗೆ ಸೈಜ್ ಸಣ್ಣ ಮಕ್ಕಳಲ್ಲಿ ಬಹಳಷ್ಟು ಚಿಕ್ಕದಿರುತ್ತೆ. ಸೊ ಹಾಗೆ ನಾವು ಈಗಾಗಲೇ ಹೇಳಿದಂತೆ ಶಬ್ದವನ್ನ ನಾವು ಡೆಸಿಬಲ್ಗಳಲ್ಲಿ ಅಳಿತೀವಿ. ಈಗ ಉದಾಹರಣೆಗೆ ನಾವು ಈಗ ಇಲ್ಲಿ ಯಾವುದಾದ್ರೂ ಈಗ ನಾವು ಪ್ರಯಾಣ ಮಾಡ್ತೀವಪ್ಪ. ಸೊ ಅವುಗಳನ್ನ ನಾವು ಈಗ ದೂರವನ್ನ ನಾವು ಯಾವ್ದ್ರಲ್ಲಿ ಅಳಿತೀವಿ? ಕಿಲೋಮೀಟರ್ಗಳಲ್ಲಿ ಅಳಿತೀವಿ.
ಹೇಳ್ತೀವಲ್ವಾ. ಸೊ ಇಲ್ಲಿಂದ ನಾವು ನಿಮ್ಮ ಮನೆಗೆ ಎಷ್ಟು ದೂರ ಅಂದರೆ 2 ಕಿಲೋಮೀಟರ್ ಅಂತ ಹೇಳ್ತೀರಲ್ವಾ. ಸೊ ಹಾಗೆ ಈ ರೀತಿ ನಾವು ಕಿಲೋಮೀಟರ್ಗಳಲ್ಲಿ ಅಳಿದ್ವಿ. ಸೊ ಹಾಗೆ ನಿಮ್ಮಲ್ಲಿ ರಿಬ್ಬನ್ ಇರುತ್ತಪ್ಪ, ನಿಮಗೆ ಹೇಗೆ ಅಳೆದು ಕೊಡ್ತಾರೆ ರಿಬ್ಬನ್ನ? ಮೀಟರ್ಗಳಲ್ಲಿ ಅಳೆದು ಕೊಡ್ತಾರಲ್ವಾ. ಸೊ ಹಾಗೆ ನೀವು ಸೆಂಟಿಮೀಟರು, ಮೀಟರು, ಕಿಲೋಮೀಟರ್ ಈ ರೀತಿ ಅಳತೆ ಮಾನಗಳಿಂದ ಅಳಿತೀರಲ್ವಾ. ಸೊ ಹಾಗೆ ಶಬ್ದವನ್ನ ಡೆಸಿಬಲ್ ಅಂತ ಕರೀತಾರೆ, ಡಿಬಿ ಅಂತ ಕರೀತಾರೆ, ಡೆಸಿಬಲ್. ಸೊ ಈ ಡೆಸಿಬಲ್ನಿಂದ ಶಬ್ದವನ್ನ ಅಳಿತಾರೆ, ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಸಾಮಾನ್ಯ ಉಸಿರಾಟ, ಸಾಮಾನ್ಯ ಉಸಿರಾಟ. ಸೊ ಸಾಮಾನ್ಯ ಉಸಿರಾಟದ ಶಬ್ದ 10 ಡೆಸಿಬಲ್ನಷ್ಟು ಇರುತ್ತೆ, ಅರ್ಥ ಆಗ್ತಾ ಇದೆಯಾ? 10 ಡೆಸಿಬಲ್. ಆಮೇಲೆ ಮೆದು ಪಿಸುಗುಟ್ಟುವ ಶಬ್ದ, ಮೆದು ಅಥವಾ ಪಿಸುಗುಟ್ಟಲು. ಈಗ ನೀವು ಗುಟ್ಟು ಹೇಳ್ತೀರಲ್ಲ ಕಿವಿಯಲ್ಲಿ, ಸೊ ಅದು ಎಷ್ಟಿರುತ್ತಪ್ಪ ಅಂದರೆ ಸೊ 30 ಡೆಸಿಬಲ್ ಅಷ್ಟು ಇರುತ್ತೆ. ಸೊ ಸಾಮಾನ್ಯ ಸಂಭಾಷಣೆ, ಸೊ ಈಗ ಸಂಭಾಷಣೆ ಮಾಡ್ತಾ ಇದ್ದೀವಿ. ಈಗ ನೀವೆಲ್ಲ ಈಗ ನಾನು ನಿಮಗೆ ಪಾಠ ಮಾಡ್ತಾ ಇದ್ದೀನಿ, ಅಥವಾ ಈಗ ಸಂಭಾಷಣೆ ನಾವು ಈಗ ನಿಮ್ಮಲ್ಲಿ ಸಂಭಾಷಣೆ ಮಾಡುವಾಗ ಅದು ಎಷ್ಟು ಡೆಸಿಬಲ್ ಇರುತ್ತೆ ಅಂದರೆ 60 ಡೆಸಿಬಲ್ ಅಷ್ಟು ಶಬ್ದ ಇರುತ್ತೆ. ಸೊ ಹಾಗೆ ಅಧಿಕ ಟ್ರಾಫಿಕ್ ಇದ್ದಾಗ, ಸೊ ರೋಡಲ್ಲೆಲ್ಲ ಟ್ರಾಫಿಕ್ ಇರುತ್ತಲ್ವಾ, ಸೊ ಅದರ ಶಬ್ದ 70 ಡೆಸಿಬಲ್ ಅಷ್ಟು ಇರುತ್ತೆ. ಸೊ ಹಾಗೆ ಸಾಧಾರಣ ಕಾರ್ಖಾನೆ, ಸೊ ಅದು 80 ಡೆಸಿಬಲ್ನಷ್ಟು ಇರುತ್ತೆ. ಸೊ ಈಗ ಇಲ್ಲೊಡ್ರಿ ಡೆಸಿಬಲ್ ಅಲ್ಲಿ ಅಳಿತೀವಿ ಅಂತ ಹೇಳಿದ್ವಲ್ವಾ. ಸೊ ಸಾಮಾನ್ಯ ಉಸಿರಾಟ 10 ಡೆಸಿಬಲ್ ಅಲ್ಲಿ ಇರುತ್ತೆ. ಮೆದು ಅಥವಾ ಪಿಸುಗುಟ್ಟುವ ಧ್ವನಿ 30 ಡೆಸಿಬಲ್ ಅಷ್ಟು ಇರುತ್ತೆ. ಸೊ ಹಾಗೆ ಸಾಮಾನ್ಯ ಸಂಭಾಷಣೆ 60 ಡೆಸಿಬಲ್ ಅಲ್ಲಿ ಅಷ್ಟಿರುತ್ತೆ. ಅಧಿಕ ಟ್ರಾಫಿಕ್, ಬಹಳಷ್ಟು ಟ್ರಾಫಿಕ್ ಇರುತ್ತಲ್ವಾ, ಅಲ್ಲಿ 70 ಡೆಸಿಬಲ್ ಅಷ್ಟಿರುತ್ತೆ. ಹಾಗೆ ಸಾಮಾನ್ಯ ಕಾರ್ಖಾನೆ, ಈಗ ಸಾಮಾನ್ಯ ಕಾರ್ಖಾನೆ ಅಂದ್ರೆ ಕೆಲವು ಕಡೆ ಚಿಕ್ಕ ಕಾರ್ಖಾನೆಗಳು ಇರ್ತವೆ. ಸೊ ಅದರ ಈಗ ಧ್ವನಿ ಎಷ್ಟಿರುತ್ತೆ? 80 ಡೆಸಿಬಲ್ನಷ್ಟು ಇರುತ್ತೆ, ಅರ್ಥ ಆಯ್ತಾ? ಸೊ ಹಾಗೆ ಈಗ ನಾವೆಲ್ಲ ಯಾವ ಮೂಲಕ ಕೇಳಿಸ್ಕೊಳ್ತೀವಿ? ಕಿವಿಯ ಮೂಲಕ ಕೇಳಿಸ್ಕೊಳ್ತೀವಿ, ಅರ್ಥ ಆಗ್ತಾಯಿಲ್ಲ? ಸೊ ಮೊದಲನೇದಾಗಿ ಶಬ್ದ ನಮ್ಮ ಕಿವಿಯ ಆಲೆಯನ್ನ ತಲುಪುತ್ತೆ, ಅರ್ಥ ಆಗ್ತಾ ಇದೆಯಾ? ಸೊ ಕಿವಿಯ ಹಾಲೆಯನ್ನು ತಲುಪಿದ್ದು ಇಲ್ಲಿ ಕರ್ಣನಾಳ ಅಂತ ಕರೀತಾರೆ. ಸೊ ಕರ್ಣನಾಳದ ಮೂಲಕ ಶಬ್ದ ಕಿವಿಯ ಹಾಲೆಯ ಮೂಲಕ ಕರ್ಣನಾಳವನ್ನ ಆಯ್ತಾ ತಲುಪುತ್ತೆ. ಸೊ ಹಾಗೆ ಇಲ್ಲಿ ಕಿವಿಯ ತಮಟೆ ಇರುತ್ತೆ, ಆಯ್ತಾ? ಸೊ ಇಲ್ಲಿ ಶಬ್ದ ಕಿವಿಯ ಹಾಲೆಯ ಮೂಲಕ ಕರ್ಣನಾಳವನ್ನ ತಲುಪುತ್ತೆ. ಸೊ ಇಲ್ಲಿ ತಮಟೆ ಇದೆ, ಕಿವಿಯ ತಮಟೆ ಇರುತ್ತೆ. ಸೊ ಇಲ್ಲಿ 3 ಮೂಳೆಗಳಿವೆ, ಸುತ್ತಿಗೆ, ಅಡಿಗಲ್ಲು, ರಿಕಾಪು ಅಂದ್ಬಿಟ್ಟು 3 ಮೂಳೆಗಳಿರುತ್ತೆ. ಇಲ್ಲಿ ಮಧ್ಯ ಕರ್ಣಾಂತರ ನಾಳ ಅಂತ ಕರೀತಾರೆ, ಆಯ್ತಾ? ಸೊ ಹಾಗೆ ಇಲ್ಲಿ ಕಾಕ್ಲಿಯ ಅಥವಾ ಅಂಗಪುಚ್ಛ ಅಂತ ಕರೀತಾರೆ. ಸೊ ಹಾಗೆ ಇಲ್ಲಿ ಶ್ರವಣ ನರಗಳು ಹೊರಟಿರ್ತವೆ, ಶ್ರವಣ ನರಗಳು. ಸೊ ಇಲ್ಲಿ ಈ ನರಗಳು ಅವು ಏನ್ ಮಾಡ್ತವೆ?
ಮೆದುಳಿನ ಈ ಮೆದುಳಿಗೆ ಮಹಾಮಸ್ತಿಷ್ಕಕ್ಕೆ ತಲುಪುತ್ತೆ. ಸೊ ಅಲ್ಲಿ ಶ್ರವಣ ಕೇಂದ್ರ, ಬೇರೆ ಬೇರೆ ಕೇಂದ್ರಗಳು ಇರ್ತವೆ. ದೃಷ್ಟಿ ಕೇಂದ್ರ, ಶ್ರವಣ ಕೇಂದ್ರ, ರುಚಿಯ ಕೇಂದ್ರ. ಸೊ ಈ ರೀತಿ ಇವು ಈ ನರಗಳು ಎಲ್ಲಿಗೆ ತಲುಪ್ತವೆ? ಈ ಸಂದೇಶಗಳನ್ನೆಲ್ಲ ಮೆದುಳಿಗೆ ತಲುಪಿಸ್ತವೆ. ಸೊ ಅಲ್ಲಿ ಅರ್ಥಕಲ್ಪನೆ ಆದಾಗ ನಮಗೆ ಕಿವಿ ಕೇಳಿಸುತ್ತೆ. ಸೊ ಇದು ಮಧ್ಯ ಕರ್ಣಾಂತರ ನಾಡ ಗಂಟಲಿನ ಸಂಪರ್ಕವನ್ನ ಹೊಂದಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಗಂಟಲಿನ ಸಂಪರ್ಕವನ್ನ ಹೊಂದಿರುತ್ತೆ. ಸೊ ಹಾಗೆ ಈ ಶಬ್ದ ಕಿವಿಯ ಹಾಲೆಯನ್ನ ಪ್ರವೇಶಿಸಿಬಿಟ್ಟು ಮಧ್ಯ ಕರ್ಣಾಂತರದ ಮೂಲಕ ಕಿವಿಯ ತಮಟೆಯನ್ನ ಕಲಿಸುತ್ತೆ. ಇಲ್ಲಿ ಕಿವಿಯ ತಮಟೆ, ಈಗ ನಾವು ಒಂದು ರಬ್ಬರ್ ಅಥವಾ ಬಲೂನ್ ಅನ್ನ ಯಾವ ರೀತಿ ಇರಿಸ್ತೀವೋ ಅದೇ ರೀತಿ ಕಿವಿಯ ತಮಟೆ ಇರುತ್ತೆ. ಸೊ ಅಲ್ಲಿ ಆ ಶಬ್ದ ಕಲಿಸಿದಾಗ ಅದೇನಾಗುತ್ತೆ? ವೈಬ್ರೇಷನ್ ಆಗುತ್ತೆ, ಕಂಪಿಸುತ್ತೆ. ಅರ್ಥಾಗ್ತಾ? ಸೊ ಕಂಪಿಸಿದಾಗ ಅಲ್ಲಿ ಆ ಶಬ್ದವನ್ನು ಮತ್ತೆ ಪುನಃ ಈ ಸುತ್ತಿಗೆ, ಅಡಿಗಲ್ಲು ಮತ್ತು ರಿಕಾಬು ಮೂಳೆಗಳ ಮೂಲಕ ಅಂಗಪುಂಜವನ್ನ ಕಲಿಸುತ್ತೆ. ಸೊ ಇಲ್ಲಿ ಶ್ರವಣ ನರಗಳು ಆ ಸಂದೇಶವನ್ನ ಎಲ್ಲಿ ಕಳಿಸುತ್ತೆ? ಮೆದುಳಿಗೆ ಕಳಿಸುತ್ತೆ. ಇಲ್ಲಿ ಮಧ್ಯ ಕರ್ಣಾಂತರ ನಾಳ ಗಂಟಲಿನ ಸಂಪರ್ಕವನ್ನ ಹೊಂದಿರುತ್ತೆ. ಸೊ ಆದ್ರಿಂದ ನಿಮಗೆ ಯಾವಾಗಲಾದ್ರೂ ಶೀತ ಆಗುತ್ತಲ್ಲ, ಶೀತ ಆದಾಗ ನಿಮಗೆ ಕಿವಿ ನೋವು ಬರುತ್ತೆ, ಕಿವಿಯ ಒತ್ತಡನೂ ಬರುತ್ತೆ, ಕೆಲವೊಂದು ಕಿವಿ ಎಲ್ಲ ಸೋರುತ್ತಲ್ವಾ. ಸೊ ಯಾವಾಗಾದ್ರೆ ಸೊ ಇನ್ಫೆಕ್ಷನ್ ಆಗುತ್ತಲ್ವಾ. ಸೊ ಇನ್ಫೆಕ್ಷನ್ ಆದಾಗ ಇದು ಗಂಟಲಿನ ಸಂಪರ್ಕವನ್ನ ಹೊಂದಿರುತ್ತೆ. ಸೊ ಆದ್ರಿಂದ ಕಿವಿಗೂ ಸಹ ಒತ್ತಡ ಉಂಟಾಗುತ್ತೆ. ಸೊ ಈ ರೀತಿಯಾಗಿ ಒತ್ತಡದಿಂದ ನಮ್ಗೆ ಕಿವಿ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಹಾಗೆ ಈಗ ಶಬ್ದದ ಬಗ್ಗೆ ನಾವು ಇಷ್ಟೆಲ್ಲ ತಿಳ್ಕೊಂಡ್ವಲ್ವಾ. ಸೊ ಹಾಗೆ ನಾವು ಈ ಶಬ್ದ ಮಾಲಿನ್ಯದ ಬಗ್ಗೆನೂ ಸಹ ನಾವು ತಿಳ್ಕೋಬೇಕಾಗಿದೆ. ಈಗ ಶಬ್ದ ಮಾಲಿನ್ಯದ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಲ್ವಾ. ಅನಪೇಕ್ಷಿತ ಶಬ್ದಗಳು ನಮ್ಮ ಕಿವಿಯನ್ನ ತಲುಪಿದೆ. ಅಂತಹ ಶಬ್ದವನ್ನ ನಮಗೆ ಶಬ್ದ ಮಾಲಿನ್ಯ ಉಂಟಾಗುತ್ತೆ. ಅರ್ಥಾಯ್ತ? ಈಗ ಅನಪೇಕ್ಷಿತ ಶಬ್ದ ಅಂದ್ರೆ ಈಗ ಅಹಿತಕರ ಶಬ್ದ ಅಂತ ಅರ್ಥ. ಸೊ ಆ ಶಬ್ದವನ್ನ ನಾವು ಕೇಳಿಸ್ಕೊಳ್ಳಲಿಕ್ಕೆ ಇಷ್ಟಪಡಲ್ಲ. ಅರ್ಥಾಯ್ತ? ಸೊ ಹಾಗೆ ಈಗ ಶಬ್ದ ಮಾಲಿನ್ಯ ಹೇಗೆ ಉಂಟಾಗುತ್ತಪ್ಪ ಅಂದ್ರೆ, ಈಗ ನಾವು ಈಗಾಗಲೇ ಹೇಳಿದಂತೆ ಕೆಲವು ಕಡೆ ಫಂಕ್ಷನ್ ಆಗ್ತಾ ಇರುತ್ತೆ, ಮೈಕ್ ಸೆಟ್ ಜೋರಾಗಿ ಹಾಕಿರ್ತಾರೆ ಅಲ್ವಾ. ಸೊ ಹಾಗೆ ನಿಮ್ಮ ಪಕ್ಕದ ಮನೆಯಲ್ಲೇ ಹಿಟ್ಟಿನ ಗಿರಣಿ ಇದ್ರೆ ಅದು ಸಹ ಶಬ್ದ ಬಹಳ ಶಬ್ದ ಮಾಡ್ತಾ ಇರುತ್ತೆ. ಸೊ ಒಂದೇ ರೀತಿಯಾಗಿರೋಂಥ ಶಬ್ದ ಎಷ್ಟೊತ್ತು ಕೇಳಿಸ್ಕೊಳಕ್ಕಾಗುತ್ತಲ್ವಾ. ಸೊ ಆ ರೀತಿ ನಮಗೆ ಅದು ಅಹಿತ ಅನ್ನಿಸ್ತಾ ಇರುತ್ತೆ ಅಲ್ವಾ. ಸೊ ಹಾಗೆ ನಾವು ಈ ಬಹಳಷ್ಟು ಶಬ್ದವನ್ನ ನಾವು ಈಗ ಉದಾಹರಣೆಗೆ ವೆಹಿಕಲ್ ಶಬ್ದ ಆಗಿರ್ಬೋದು, ಅಥವಾ ಬಹಳಷ್ಟು ಟ್ರಾಫಿಕ್ ಇರುತ್ತೆ, ಆ ಟ್ರಾಫಿಕ್ ಅಲ್ಲಿ ಆ ಶಬ್ದ ಆಗಿರ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ನಮಗೆ ಈಗ ಎಷ್ಟೊಂದು ಈಗ ಉದಾಹರಣೆಗೆ ಈಗ ವೆಹಿಕಲ್ ಶಬ್ದನೇ ಆಗಿರ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ಅನೇಕ ಶಬ್ದಗಳು ನಮ್ಮ ಕಿವಿಯ ಮೇಲೆ ಬೀಳುತ್ತೆ. ಸೊ ಇದನ್ನು ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತೀರ. ಸೊ ಅವಾಗ ಯಾರು ಮೈಕ್ ಹಾಕಿರ್ತಾರೆ, ನಿಮಗೆ ಅವಾಗ ನಿದ್ರೆನೆ ಬರಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಆದ್ರಿಂದ ನಾವು ಎಷ್ಟು ಶಬ್ದ ಬೇಕೋ ಅಷ್ಟನ್ನ ನಮ್ಮ ಕಿವಿ ಆಲಿಸ್ಬೇಕಾಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಈಗ ಶಬ್ದ ಮಾಲಿನ್ಯದಿಂದ ನಮ್ಮ ಕಿವಿಯ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಯಾವ ರೀತಿಯಾಗಿರುವಂತ ದುಷ್ಪರಿಣಾಮ ಉಂಟಾಗುತ್ತಪ್ಪ ಅಂದ್ರೆ, ಸೊ ಮೊದಲನೇದಾಗಿ ನಿದ್ರಾಹೀನತೆ ಉಂಟಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ನಿದ್ರಾಹೀನತೆ ಅಂದ್ರೆ ಏನು? ನಿದ್ರೆ ಇದ್ದಂಗಾಗುತ್ತೆ ಅಲ್ವಾ. ಸೊ ಅವಾಗ
ರಕ್ತದೊತ್ತಡ ಜಾಸ್ತಿ ಆಗುತ್ತೆ, ಬಿ ಪಿ ಜಾಸ್ತಿ ಆಗುತ್ತೆ. ಸೊ ಅವಾಗ ನಮಗೆ ಅಸಹನೆ ಉಂಟಾಗುತ್ತೆ. ಅಂದ್ರೆ ನಮಗೆ ಸಹಿಸಿಕೊಳ್ಳದೆ ಇರುವಂತಹ ಇದನ್ನು ಅಂದ್ರೆ ಈಗ ನೋಡ್ರಿ ಕೆಲವು ಸಲ ನಮ್ಗೆ ಬೇರೆ ಬೇರೆಯವರ ಮೇಲೆ ರೇಖೋ ಥರ ಆಗುತ್ತೆ. ಸೊ ಆ ಥರ ಅಸಹನೆ ಎಲ್ಲ ಉಂಟಾಗುತ್ತೆ. ಅರ್ಥ ಆಯ್ತು ಮಕ್ಕಳೇ? ಸೊ ಹಾಗೆ ಇದು ಶಬ್ದ ಶಕ್ತಿಯ ಒಂದು ರೂಪ. ಆಮೇಲೆ ನಮ್ಮ ನಿತ್ಯ ಜೀವನದಲ್ಲಿ ನಾವು ಶಬ್ದವನ್ನ ಎಲ್ಲೆಲ್ಲಿ ಕೇಳಿಸ್ಕೊಳ್ತೀವಿ. ಸೊ ಹಾಗೆ ಹಿತಕರವಾಗಿರುವಂತಹ ಶಬ್ದ ಮತ್ತು ಅಹಿತವಾಗಿರುವಂತಹ ಶಬ್ದ ಯಾವುವು ಅನ್ನುವಂಥದ್ದನ್ನ ನಾವು ತಿಳ್ಕೊಂಡ್ವಲ್ವಾ? ಸೊ ಶಬ್ದ ತರಂಗಗಳು ಮತ್ತೆ ಆವೃತ್ತಿ ಅಂದ್ರೆ ಏನು, ಪಾಠ ಅಂದ್ರೆ ಏನು, ಹಾಗೆ ನಮ್ಮ ಕಿವಿ ಯಾವ ರೀತಿ ಶಬ್ದವನ್ನ ಪ್ರಸನ್ನ ಮಾಡುತ್ತೆ ಅಂದ್ರೆ ಆಲಿಸುತ್ತೆ. ಸೊ ಶಬ್ದ ನಮ್ಮ ಕಿವಿಯನ್ನ ಹೇಗೆ ತಲುಪುತ್ತೆ ಅನ್ನುವಂಥದ್ದನ್ನ ನೀವೆಲ್ಲ ತಿಳ್ಕೊಳ್ಬೇಕು ಅಲ್ವಾ ಮಕ್ಕಳೇ? ಸೊ ಹಾಗೆ ಕೆಲವೊಂದು ಕ್ವಶನ್ಸ್ ಅನ್ನ ಕೇಳ್ತೀನಿ. ಈಗ ಶಬ್ದ ಅಂದ್ರೆ ಗೊತ್ತಲ್ವಾ? ಹಾಗೆ ನಾವು ಶಬ್ದವನ್ನ ಅಂದ್ರೆ ಶಬ್ದದ ಆವೃತ್ತಿಯನ್ನು ಅಳೆಯುವಂತ ಮಾನ ಯಾವುದು? ಸೊ ಶಬ್ದವನ್ನ ಅಳೆಯುವಂತಹ ಮಾನ ಯಾವುದು? ಆರ್ಟ್ಸ್ ಅಂತ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಶಬ್ದ ಮಾಲಿನ್ಯ ಅಂದ್ರೆ ಏನು? ನೀನ್ ಹೇಳು. ಶಬ್ದ ಮಾಲಿನ್ಯ ಬರಲ್ಲ, ಹೇಳಲ್ಲ ಕನ್ನಡ. ಶಬ್ದಗಳು ಕಿವಿಯನ್ನು ತಲುಪಿದಾಗ ಶಬ್ದ ಮಾಲಿನ್ಯ ಉಂಟಾಗುತ್ತದೆ. ಅನಪೇಕ್ಷಿತ ಶಬ್ದಗಳು ಕಿವಿಯನ್ನು ತಲುಪಿದಾಗ ಅದನ್ನ ನಾವು ಶಬ್ದ ಮಾಲಿನ್ಯ ಅಂತ ಕರಿತೀವಲ್ವಾ? ಈಗ ಪಾರ ಅಂದ್ರೆ ಒಂದು ಏಕ ಮಾಧ್ಯಮ ನಿಶ್ಚಲ ಸ್ಥಾನದಿಂದ ಎರಡು ಕಡೆ ಉಂಟಾಗುವ ಗರಿಷ್ಠ ತಾಪ ಶೋಭೆಯನ್ನು ಅಂತರದ ಪಾರ ಎನ್ನುವುದು. ವೆರಿ ಗುಡ್. ಸೊ ಪಾಠ ಅರ್ಥ ಆಯ್ತು ಅಂತ